ದಾಂಡೇಲಿ ನಗರದ ಹಳೆ ದಾಂಡೇಲಿಯಲ್ಲಿ ಅಪಾಯಕಾರಿ ಮರಗಳು ಅವಘಡ ಸಂಭವಿಸುವ ಮುನ್ನವೇ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸ್ಥಳೀಯರಿಂದ ಮನವಿ. ದಾಂಡೇಲಿ ನಗರದ ಹಳೆ ದಾಂಡೇಲಿಯ ರಸ್ತೆಯ ಬದಿಯಲ್ಲಿ ಸರತಿಯ ಸಾಲಿನಲ್ಲಿ ಮರಗಳಿದ್ದು ಆ ಎಲ್ಲ ಮರಗಳು ರಸ್ತೆಗೆ ವಾಲಿಕೊಂಡಿವೆ. ಕಳೆದ 2-3 ದಿನಗಳಿಂದ ರಭಸವಾಗಿ ಬೀಸುತ್ತಿರುವ ಗಾಳಿಯಿಂದಾಗಿ ಈಗಾಗಲೇ ಒಂದು ಮರ ಮುರಿದು ಬಿದ್ದಿದೆ. ಹೀಗೆ ಇನ್ನು ಅನೇಕ ಮರಗಳು ಮುರಿದು ಬೀಳುವ ಸಾಧ್ಯತೆ ಇರುವುದರಿಂದ ಈ ರಸ್ತೆಯಲ್ಲಿ ಸಂಚರಿಸುವ ವಾಹನಗಳಿಗೆ, ವಾಹನ ಸವಾರರಿಗೆ ಹಾಗೂ ಪಾದಚಾರಿಗಳಿಗೆ ಅಪಾಯ ತಪ್ಪಿದ್ದಲ್ಲ ಎಂದು ಸ್ಥಳೀಯರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಇಲ್ಲಿ ಮರಗಳಿರುವ ಮುಂದೆ ಮತ್ತು ಮರಗಳ ಹಿಂದೆ ಯುಜಿಡಿ ಹಾಗೂ ನೀರಿನ ಪೈಪ್ಲೈನ್ಗಾಗಿ ಅಗೆದು ಆನಂತರ ಮಣ್ಣು ಹಾಕಿ ಮುಚ್ಚಲಾಗಿದ್ದರೂ ಮರಗಳ ಬೇರುಗಳು ತುಂಡಾಗಿರುವುದರಿಂದ ಯಾವುದೇ ಸಂದರ್ಭದಲ್ಲಿ ಈ ಮರಗಳು ಇಲ್ಲವೇ ಮರದ ಟೊಂಗೆಗಳು ಮುರಿದು ಬೀಳುವ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ಅವಘಡ ಸಂಭವಿಸುವ ಮುನ್ನವೇ ಸಂಬಂಧಪಟ್ಟ ಇಲಾಖೆಗಳ ಅಧಿಕಾರಿಗಳು ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕೆಂದು ಸ್ಥಳೀಯರು ಇಂದು ಬುಧವಾರ ಮಧ್ಯಾಹ್ನ 12:30 ಗಂಟೆಗೆ ಮಾಧ್ಯಮದ ಮೂಲಕ ಮನವಿಯನ್ನು ಮಾಡಿದ್ದಾರೆ. ನೋಡಿ, ಗಿಡ ಎಲ್ಲ ಬೀಳ್ತಾ ಇದೆ ರೋಡ್ ಮೇಲೆ, ಅದು ಮನೆ ಮೇಲೆ ಬೀಳ್ತದೆ. ಸಣ್ಣ ಸಣ್ಣ ಮಕ್ಕಳು ತಗೊಂಡ ಮನ್ಯಾಗಿರೋದು ನಾವು, ಮಳಿ ಗಾಳಿ ಎಲ್ಲ ಬರ್ತದೆ. ಏನ್ ಮಾಡ್ತೀವಿ ನೋಡಿ. ನಿಮ್ಮ ಹೆಸರು? ರೇಣುಕಾ ನಾಯ್ಕ. ನಿನ್ನೆ ಒಂದು ಗಿಡ ಬಿತ್ತು, ಮೊನ್ನೆ ಒಂದು ಗಿಡ ಬಿತ್ತು. ಇಲ್ಲಿ ದಾಂಡೇಲಿ ರೋಡ್ ಎಲ್ಲ ಲಗ್ನ ಆಗ್ಬಿಟ್ಟೈತೆ, ಎಲ್ಲ ತೆಗ್ದು ಹೀಗಾಗಿ ಈ ಮೊನ್ನೆ ನಮ್ಮ ವರ್ಷಪಾತ್ರ ಮುಂದಿನ ಗೇಟ್ನಲ್ಲಿ ಬಿತ್ತು ಗಿಡ. ಯಾರು ಇದ್ದಿಲ್ಲ, ಗಾಡಿ ಇದ್ದಿಲ್ಲ, ಏನೂ ಆಗಿಲ್ಲ. ರಾತ್ರಿ 3 ಗಂಟೆಗೆ ಬಿತ್ತೈತಿ. ನಿಮ್ಮ ಹೆಸರು? ನನ್ನ ಹೆಸರು ದಿವಾಕರ್ ನಾಯ್ಕ. ಈಗ ಏನು ಮಾಡ್ಯಾರ ಸರ್, ಈಗ ಯುಜಿಡಿ ಅವರು ಇಲ್ಲಿ 15 ಫೀಟ್ ತೆಗ್ದಾರೆ ಸರ್. ಆಮೇಲೆ ಹಳ್ಳಿಯಾಳಿಂದ ಅಂಕೋಲಕ್ಕೆ ಪೈಪ್ಲೈನ್ ಒಯ್ದಾರೆ. ಹಳೆಯಾಳದಿಂದ ನಮ್ಮ ಅಳ್ಳವರಿಗೆ ಅಲ್ಲಿ 10 ಫೀಟ್ ತೆಗ್ದಾರೆ. ಅಲ್ಲಿ 5 ಪೈಪ್ಲೈನ್ ಹಾಕ್ಯಾರ, ಇಲ್ಲಿ 1 ಹಾಕ್ಯಾರ. ಎರಡೂ ಕಡೆಗೆ ಗ್ಯಾಪ್ ಆಗೋದ್ರಿಂದ ಏನಾಗೈತಿ, ಅಲ್ಲೆಲ್ಲ ಗ್ಯಾಪ್ ಆಗಿದೆ ಸರ್. ಗ್ಯಾಪ್ ಆಗಿ ಜಡ ಲೂಸ್ ಆಗಿದೆ, ಎಲ್ಲ ಲೂಸ್ ಆಗಿ ಅದರ ಬುಡ್ತಿ ಗಿಡ್ತಿ ಎಲ್ಲ ಕಟ್ ಆಗಿದಾವೆ. ಕಡ್ಡ ಹೊಡಿಯುವಾಗ ಈಗ ಸಮಸ್ಯೆ ಏನಂದ್ರೆ ಗಿಡ ಎಲ್ಲ ಲೂಸ್ ಆಗಿದೆ. ಈಗ ಯಾವಾಗ ಮನೆ ಮೇಲೆ ಬೀಳ್ತದ ಅಂತ ಗೊತ್ತಿಲ್ಲ. ಎಲ್ಲ ಮನೆ ಮೇಲೆ ಬಂದಿದೆ, ಟೊಂಗೆ ಗಿಂಗೆ ಎಲ್ಲ. ರಾತ್ರಿ ಬೀಳ್ತದೋ ಹಗಲಿ ಬೀಳ್ತದ ಅಂತ ಗೊತ್ತಿಲ್ಲ. ಇದ ಗಿಡ ಇದು ಮುಂದೆ ನೋಡಿ, ಬೇರ್ ಕಟ್ ಆಗೈತ್ರಿ. ಇದೆಲ್ಲ ಪೂರಾ ಬೇರ್ ಕಟ್ ಆಗಿ ಇಲ್ಲೆಲ್ಲ ಎಲ್ಲ ಕಟ್ ಆಗಿಬಿಟ್ರಿ. ಅಲ್ಲಿ ಪೂರಾ ಪೈಪ್ಲೈನ್ ಎಲ್ಲ ಆಗ್ಬಿಟ್ಟಾರ, ಎಲ್ಲ ಓಪನ್ ಆಗಿಬಿಟ್ಟಿದ್ರಿ. ಅದ ಈಗ ನೋಡ್ರಿ, ಈ ಗಿಡ ಹಂಗಿದೆ, ಈ ಗಿಡ ಹಂಗೈತಿ, ಈ ಸೈಡ್ ಗಿಡ ಹಂಗೈತ್ರಿ. ಎಲ್ಲ ಮನೆ ಮೇಲೆ ಎಲ್ಲ ಸಮಸ್ಯೆ ಮನೆ ಮೇಲೆ ಇದೆ. ರಾತ್ರಿ ಗಿದ್ರಿ ಬಿದ್ರೆ ಮಕ್ಕಳ ಫ್ಯಾಮಿಲಿ ತಗೊಂಡಿರೋರು ಅವರಿಗೆ ಸಮಸ್ಯೆ ಆಗ್ತಾ ಇದೆ. ದಯವಿಟ್ಟು ನಗರಸಭೆಯವರು ಮುನ್ನೆಚ್ಚರಿಕೆ ತಗೊಂಡು ಈ ಗಿಡಗಳನ್ನು ಕಟ್ ಮಾಡಿಸ್ಬೇಕಂತ ವಿನಂತಿ. ಮನೆ ಮುಂದೆ ಗಿಡ ಇದೆ, ಯಾವಾಗ ಬೀಳ್ತದ ಗೊತ್ತಾಗೋದಿಲ್ಲ. ಮನೆಯೇನು ಅಲ್ಲಿ ಒಂದು ಮರ ಬಿದ್ದು ಎಲ್ಲ ಸಮಸ್ಯೆ ಆಗಿದೆ. ಅದಕ್ಕೆ ಹೋಗ್ತಾ ಮಂದಿ ಮ್ಯಾಗ ಬೀಳ್ತಾ ಇದೆ ಗಿಡ. ಮಂದಿ ಮ್ಯಾಗ ಒಂದು ಸ್ವಲ್ಪ ತಪ್ಪು. ಮೊನ್ನೆ ಒಂದು ದೊಡ್ಡ ಗಿಡ ಬಿದ್ದಿತ್ತು. ಸ್ವಲ್ಪ ಮಂದಿ ಪಾರಾಗ್ಲಿಕ್ಕೆ ಬೀಳಲಿಕ್ಕೆ ಬರೋಬ್ಬರಿ ಇತ್ತು. ಅದು ಮಂದಿ ಮ್ಯಾಗ ಬೀಳ್ತಾ ಇದೆ. ಒಣ ಗಿಡ ಎಲ್ಲ ಮಂದಿ ಮ್ಯಾಗ ಬೀಳ್ತಾ ಇದೆ. ಇದು ಭಾಳ ತೊಂದರೆ. ಗಾಡಿಗಳು ಅಡ್ಡಾಡೋದು ಭಾಳ ತೊಂದರೆ ಆಗಿಬಿಟ್ಟೈತಿ. ಮತ್ತು ಮನೆ ಮ್ಯಾಗ ಬಿದ್ದರೆ KB ಲೈನ್ ಮ್ಯಾಗ ಬೀಳ್ತಾ ಇದಾವೆ. ಇಲ್ಲಿ ಯುಜಿಡಿ ಅವರು ಈ ರೋಡ್ ಗುಂಟ ಲೆಫ್ಟ್ ಸೈಡ್ ಸರ ಸುಮಾರಾಗಿ 20ರಿಂದ 18 ಫೂಟ್ ಹಡ್ಡಿದೆ ಸರ್. ಹಡ್ಡಿದರೆ ಅದಕ್ಕೆ ತಕ್ಕಂತೆ ಆಳವಾಗಿ ಯಾವುದೇ ಮೆಟ್ಲಿಂಗ್ ಹಾಕಿಲ್ಲ ಸರ್. ಅದಕ್ಕಾಗಿ ಸರ ಈ ರೋಡ್ ಗುಂಟ ಇರುವಂಥ ಎಲ್ಲ ಮರಗಳು ಸರ ಬಲಬದಿಗೆ ಬಾಗ್ತಾ ಇದೆ. ಇದೆಲ್ಲ ಅನಾಹುತಿಗೆ ಕಾರಣ ಯುಜಿಡಿ ಅವರು ಸರ್. ಅಲ್ಲ, ಅವರು ಅದು ಅಗ್ದು ಪೈಪ್ಲೈನ್ ಹಾಕಿದ ನಂತರ ಮುಚ್ಚುವಾಗ ನೀವೆಲ್ಲ ನೋಡಿಲ್ಲ ಯಾಕೆ? ಹೇಳಿ ಸರ್ ಅವರಿಗೆ ಎಲ್ಲ ಆಗ್ತದೆ, ಎಲ್ಲ ಹಾಕಿ ಅದು ಹಾಕಿಲ್ಲ ಸರ್. ಅವರು ಸರಿಯಾಗಿ ಅವ್ರು ಹಾಕಿ ಸರ. ಇವತ್ತು ಈ ದಿವಸ ನಾವು ನೋಡುವಂಥ ಪರಿಸ್ಥಿತಿ ಬರೋಲಾಗಿದೆ ಸರ್. ಯಾಕಂತ ಹೇಳಿದ್ರೆ ಫುಲ್ ಸರ ಗಿಡ ಬೀಳ್ತಾ ಇದ್ದಾವೆ ಸರ್. ಅಕಸ್ಮಾತ್ ಇಲ್ಲಿ ಯಾರು ಸ್ಕೂಟರ್ ಹೋಗಲಿ ಅಥವಾ ಸರ್ಕಾರಿ ವಾಹನ ಆಗಲಿ ಅಥವಾ ಬಸ್ ಹೌದು ಸರ, ಈ ಗಿಡ ಬೀಳೋ ಸರ್ ಈ ಬದಿ ಸರ್, ಬಲಬದಿ ಗಿಡ ಬೀಳ್ತದೆ. ಬಲಬದಿಗೆ ಗಿಡ ಬಿದ್ದ ಸರ ಸ್ಪಾಟ್ ಖಂಡಿತ ಸರ್. ಈ ಶಿಫ್ಟ್ ನೈಟಿಗೆ ಡ್ಯೂಟಿ ಹೋಗ್ತಾ ಇರ್ತಾರೆ. ಆ ಟೈಮ್ ಅನಾಥ ಆದ್ರೆ ಭಾಳ ತೊಂದರೆ ಸರ್. ಈಗ ನೀವೇನು ಹೇಳ್ತೀರಿ, ಏನು ಆಗಬೇಕು ಅಂತ ಹೇಳ್ತೀರಿ? ಅದಕ್ಕಾಗಿ ನಗರಸಭೆಯವರು ಮತ್ತು ಅರಣ್ಯ ಇಲಾಖೆಯವರು ಈ ಬದಿಗೆ ಯೋಚನೆ ಮಾಡಿಕೊಂಡು ಆದಷ್ಟು ಬೇಗನೆ ಈ ಮರಗಳನ್ನು ತೆರವು ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಅಕಸ್ಮಾತ್ ತೆರವು ಮಾಡದೇ ಇದ್ದಾರಲ್ಲ ಸರ್, ಜನ ಸಾಯೋದು ಗ್ಯಾರಂಟಿ.